ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಯಿತು, ಹಾಗೆ ಯಾರ್ಯಾರು ವಿನ್ ಆಗಿದ್ದಾರೆ ಪ್ರತಿ ಸೀಸನ್ನಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ ಆಗಿ ಹಾಗೆ ಲೈಕ್ ಕೊಡಿ. ಹಾಗೆ ನಿಮ್ಗೆ ಯಾವ ಸೀಸನ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ತಿಳಿಸಿ. ಮೊದಲನೇ ಸೀಸನ್ ಶುರುವಾಗಿದ್ದು 2013ರಲ್ಲಿ. ಅದರಲ್ಲಿ ವಿಜಯ್ ರಾಘವೇಂದ್ರ ಅವರು ವಿನ್ ಆಗ್ತಾರೆ. ತುಂಬ ಸುಲಭವಾಗಿ ಗೆದ್ದರು ಅಂತ ಹೇಳ್ಬೋದು. ಯಾಕಂದರೆ ಅರುಣ್ ಸಾಗರ್ ಅವರು ತುಂಬ ಚೆನ್ನಾಗಿ ಆಡಿದರು. ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಹಾಗೆ ವಿಜಯ್ ರಾಘವೇಂದ್ರ ಅವರು ವಿನ್ ಆಗ್ತಾರೆ. ನೆಕ್ಸ್ಟು ಅಕುಲ್ ಬಾಲಾಜಿ ಅವರು 2014ರಲ್ಲಿ ವಿನ್ ಆಗ್ತಾರೆ. ಅಕುಲ್ ಬಾಲಾಜಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡಿದರು ಆಟನ. ಸಖತ್ತಾಗಿ ಒಂದು ಚಾರ್ಮ್ ಇತ್ತು. ಅವರು ತುಂಬ ಕಾಮಿಡಿ ಮಾಡಿಕೊಂಡು ಎಲ್ಲ ಅವ್ರು ಹೇಗಿದ್ದಾರೋ ಅಗ್ರೆಸಿವಲ್ಲಿ ಅದರಲ್ಲೇ ಆಡಿದ್ರು. ತುಂಬ ಚೆನ್ನಾಗಿ ವಿನ್ ಆದರು. ನೆಕ್ಸ್ಟು 2015ರಲ್ಲಿ ಶ್ರುತಿ ಅವರು ವಿನ್ ಆಗ್ತಾರೆ. 2016ರಲ್ಲಿ ಪ್ರಥಮ್ ಅವರು ವಿನ್ ಆಗ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಮಾತೇ ನಿಲ್ಲಿಸ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಅದರಿಂದನೇ ವಿನ್ ಆದರು ಅಂತಲೂ ಹೇಳಿದ್ರೆ ತಪ್ಪಾಗಲ್ಲ. ಪ್ರಥಮ್ ಅವರು ವಿನ್ ಆದರು. ನೆಕ್ಸ್ಟು ಬರೋದು 2017ರಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ವಿನ್ ಆಗ್ತಾರೆ ಈ ಬಿಗ್ ಬಾಸ್ನ. ತುಂಬ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಅವ್ರಿಗೆ. ನೆಕ್ಸ್ಟು ಶಶಿಕುಮಾರ್ ಅವರು 2018ರಲ್ಲಿ ವಿನ್ ಆಗ್ತಾರೆ. ಇವರು ಅಷ್ಟೇ ಸುಲಭವಾಗಿ ವಿನ್ ಆದರು. ಅಷ್ಟೇನು ಆಟ ಆಡಲಿಲ್ಲ ಆದರೂ ಕೂಡ ವಿನ್ನಿಂಗ್ ಇವರೇನೇ ಆಗಿತ್ತು. ನೆಕ್ಸ್ಟು ಶೈನ್ ಶೆಟ್ಟಿ ಅವರು 2019ರಲ್ಲಿ ಇವರು ವಿನ್ ಆಗ್ತಾರೆ. ತುಂಬ ಚೆನ್ನಾಗಿ ಆಟ ಆಡಿದರು. ನೆಕ್ಸ್ಟು ಮಂಜು ಪಾವಗಡ ಅವರು 2021ರಲ್ಲಿ ವಿನ್ ಆಗ್ತಾರೆ. 2020ರಲ್ಲಿ ಬಿಗ್ ಬಾಸ್ ಶೋನೇ ನಿಂತೋಗ್ಬಿಡುತ್ತೆ ಕಾರಣಾಂತರಗಳಿಂದ. ರೂಪೇಶ್ ಶೆಟ್ಟಿ ಅವರು 2022ರಲ್ಲಿ ವಿನ್ ಆಗ್ತಾರೆ. ಇವ್ರ ಆಟ ಏನು ಅಷ್ಟಿಲ್ಲ ಅಂತ ಅಂದ್ರೂ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿನ್ ಆಗಿಬಿಟ್ರು ಇವರು. ನೆಕ್ಸ್ಟು ಕಾರ್ತಿಕ್ ಮಹೇಶ್ ಅವರು 2023ರಲ್ಲಿ ಇವರು ವಿನ್ ಆಗ್ತಾರೆ. ನೆಕ್ಸ್ಟು ಹನುಮಂತ 2024ರಲ್ಲಿ ಹನುಮಂತ ವಿನ್ ಆಗ್ತಾರೆ. ತುಂಬ ಚೆನ್ನಾಗಿ ಆಡಿದರು ಹನುಮಂತ ಅವರು ಕೂಡ. ಆದರೆ ಅನಿವಾರ್ಯ ಆಗಿತ್ತು ಅವ್ರು ಗೆಲ್ಲೋದು. ಥ್ಯಾಂಕ್ ಯು. ನಾನಿವತ್ತು ಸೆಲೆಕ್ಟ್ ಮಾಡಿರೋದು ಮೈ ಫೇವ್ರೇಟ್ ಸಾಂಗ್ ಕರಿಯ ಮೂವಿಯಿಂದ ನನ್ನಲ್ಲಿ ನಾನಿಲ್ಲ ಅನ್ನೋ ಸಾಂಗ್ನ ಆಡ್ತಾ ಇದ್ದೀನಿ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೆ ಏನೂ ಇಲ್ಲ, ನನ್ನೆಯ ತನುವೆಲ್ಲ ಕಳೆದೆನು ನಾನೆಲ್ಲ, ಹೀಗೆಂದು ಆಗೇನೇ ಇಲ್ಲ, ನೀನೇಕೆ ನಾನಾದೆ, ನಾನೇಕೆ ಹೀಗಾದೆ